ಹಲೋ ಎಲ್ರಿಗೂ ನಮಸ್ಕಾರ. ಹೌದು ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನೀವು ಈ ಹಲ್ದಿರಾಮ್ಸ್ ಬಟಾಣಿ ಅಥವಾ ಅಂಗಡಿಗಳಲ್ಲಿ ಈ ಒಂದು ಬಟಾಣಿನ ತಿಂದೇ ಇರ್ತೀರಾ, ಫ್ರೈ ಮಾಡಿರುವಂತ ಬಟಾಣಿನ. ಅದನ್ನ ಯಾವ ರೀತಿ ಮನೆಯಲ್ಲೇ ಈಸಿಯಾಗಿ ಸಿಂಪಲ್ ಆಗಿ ಮಾಡ್ಕೊಳ್ಳೋದು ಈ ಒಂದು ಸಂಜೆ ಹೊತ್ತು ಟೀ ಜೊತೆ ಕಾಫಿ ಜೊತೆ ತಿನ್ನುವಾಗ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೇನ ನಮ್ಮೊಂದು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೀವು ಹಲ್ದಿರಾಮ್ಸ್ ರೀತಿ ಬಟಾಣಿ ಮಾಡೋದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸು ಬಟಾಣಿ ಬೇಕಾಗುತ್ತೆ. ಇಲ್ಲಿ ನಾವು ಒಂದು 1/4 kg ಅಷ್ಟು ಬಟಾಣಿನ ತಗೊಂಡಿದ್ದೀವಿ. ಒಂದು ಸ್ವಲ್ಪ ಖಾರಕ್ಕೆ ಅಚ್ಕಾರದ ಪುಡಿ ಬೇಕಾಗುತ್ತೆ, ಒಂದು ಸ್ವಲ್ಪ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಯಾವ ರೀತಿ ಮಾಡಬೇಕಪ್ಪ ಅಂದರೆ, ಈ ಒಂದು ಬಟಾಣಿನ ಒಂದು ನೈಟು ಅಂದರೆ ಒಂದು ದಿನ ರಾತ್ರಿ ಪೂರ್ತಿ ನೆನೆಸ್ಬೇಕು ನೀರಲ್ಲಿ. ಆ ನೀರಲ್ಲಿ ಬಟಾಣಿ ಮತ್ತು ಈ ಒಂದು ಸೋಡಾ ಮತ್ತು ಈ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ನೆನೆಸ್ಕೋಬೇಕು. ನೋಡ್ತಾ ಇರ್ಬೋದು, ಈ ಒಂದು ಬಟಾಣಿ 8 ಗಂಟೆಗಳ ಕಾಲ ನೀಟಾಗಿ ನೆನಿಬೇಕು. ನಾವಿಲ್ಲಿ ಈಗಾಗಲೇ ನೆನೆಸಿಟ್ಕೊಂಡಿದ್ದೀವಿ. ನೋಡ್ತಾ ಇರ್ಬೋದು, ಉಪ್ಪು ಮತ್ತು ಸೋಡಾನ ಹಾಕಿ ಬಟಾಣಿನ ನೆನೆಸಿಟ್ಟಿದ್ದೀವಿ. ಈಗ ನಿಮ್ಗೆ ತೋರಿಸ್ತೀನಿ ನೋಡಿ. ಒಂದು ದಿನ ನೀಟಾಗಿ ನೆಂದಿದೆ. ಇದನ್ನು ಹಿಂಗಂದರೆ ಅದು ಒಂದು ಸ್ವಲ್ಪ ಇದಾಗುತ್ತೆ ನೋಡಿ, ಈ ರೀತಿ ಆಗಿರಬೇಕು. ಇಷ್ಟಾದರೆ ಸಾಕಾಗುತ್ತೆ ನೆಂದಿದೆ ಅಂತ. ಈಗ ಇದನ್ನು ನೀಟಾಗಿ ನೀರೆಲ್ಲವನ್ನು ಕೂಡ ಸೋಸ್ಕೊಳ್ಳೋಣ, ನೀರಿಂದ ತೆಗೆದುಬಿಡೋಣ. ಈಗ ಅದು ಕರೆಕ್ಟಾಗಿ ನೆಂದಿದೆ ನೋಡಿ. ಈಗ ಈ ನೀರೆಲ್ಲವನ್ನು ಕೂಡ ಶೋಧಿಸ್ಕೊತಾ ಇದ್ದೀವಿ. ನೋಡ್ತಾ ಇರ್ಬೋದು, ಈ ರೀತಿ ನೀಟಾಗಿ ಶೋಧಿಸ್ಕೊಂಡ ನಂತರ ಇದು ನೀರೆಲ್ಲ ಕೂಡ ನೀಟಾಗಿ ಏನಾಗಬೇಕು, ಸೋರಬೇಕು. ನೀರೆಲ್ಲವನ್ನು ಕೂಡ ಒಂದು ಸೋಸೋ ಜಾಗದಲ್ಲಿ ಸೋಸ್ಕೊಳ್ಳಿ. ನೋಡ್ತಾ ಇರ್ಬೋದು, ನೀರೆಲ್ಲವನ್ನು ಕೂಡ ಶೋಧಿಸ್ಕೊತಾ ಇದ್ದೀವಿ. ಈ ರೀತಿ ಶೋಧಿಸ್ಕೊಳ್ಳಿ ಫಸ್ಟು. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಇದೆಲ್ಲವೂ ಕೂಡ ನೀಟಾಗಿ ಸೋರಿದೆ ನೀರೆಲ್ಲವೂ ಕೂಡ. ಈಗ ಇದನ್ನ ನೀಟಾಗಿ ಒಂದು ಪಂಚೆನೋ ಅಥವಾ ಒಂದು ಬಟ್ಟೆನ ತಗೊಂಡು ನೀಟಾಗಿ ಒಂದು 3 ಅವರ್ ನೀಟಾಗಿ ಇದು ಆರಬೇಕು. ಅದು ನೀವು ಬಿಸಿಲಲ್ಲೇನು ಒಣಗಾಕ್ಬೇಡಿ, ಮನೆ ಒಳಗೆ ಒಣಗಾಕ್ಬೇಕು. ನೀಟಾಗಿ ಇದೆಲ್ಲವೂ ಕೂಡ ನೀರೆಲ್ಲವೂ ಕೂಡ ಹೋಗ್ಬೇಕು. ನೋಡ್ತಾ ಇರ್ಬೋದು, ಈ ರೀತಿ ಸುತ್ತ ತೆಳ್ಳಗೆ ಆರಾಕೋಬೇಕಾಗುತ್ತೆ. ನೀವು ತೆಳ್ಳಗೆ ಆರಾಕಿದ್ರೆ ಒಂದು 3 ಅವರಲ್ಲಿ ಇದು ನೀವು ಫ್ಯಾನ್ ಕೆಳಗಡೆ ಆರಾಕಿದ್ರೂ ನಡೆಯುತ್ತೆ. 3 ಅವರಲ್ಲಿ ಈ ಒಂದು ನೀರಂಶ ಇದೆ ಅದೆಲ್ಲವೂ ಕೂಡ ನೀಟಾಗಿ ಒಣಗಿರುತ್ತೆ. ಆನಂತರ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು, ನೀಟಾಗಿ ಎಲ್ಲವೂ ಕೂಡ ಒಣಗುತ್ತೆ. ಈಗ ಸುತ್ತ ಈ ರೀತಿ ತೆಳ್ಳಗೆ ಹಾರಾಕಿದ್ದೀವಿ. ನೋಡ್ತಾ ಇರ್ಬೋದು, ಒಂದು ಪಂಚೆಯನ್ನು ಬಳಸಿದ್ದೀವಿ. ನೀವು ಏನನ್ನಾದರೂ ತಗೋಬೋದು. ಒಟ್ಟಿನಲ್ಲಿ ನೀಟಾಗಿ ಇದು 3 ಅವರ್ ಆರಬೇಕು. ಈಗ ಇದೊಂದು 3 ಅವರು ನೀಟಾಗಿ ಆರಲಿ, ಒಣಗಲಿ. ಅಲ್ಲಿ ಗಂಟ ಹಂಗೆ ಬಿಡೋಣ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ನೀಟಾಗಿ ಎಲ್ಲ ಒಂದು ಬಟಾಣಿ ಕೂಡ ನೀಟಾಗಿ ಒಣಗಿದೆ. ಒಂದು ಏನೊಂದು ನೀರಂಶ ಏನು ಇಲ್ಲ, ಇಷ್ಟಾದರೆ ಸಾಕು. ಈಗ ಇದನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಎಣ್ಣೆನೂ ಕೂಡ ಇಟ್ಟಿದ್ದೀವಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ಎಣ್ಣೆನ. ನೀವೇನಾದ್ರೂ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರಿ ಅಂದ್ರೆ ನಿಜವಾಗ್ಲೂ ಈ ಒಂದು ಬಟಾಣಿ ಹಾಕಿದ ತಕ್ಷಣ ಸಿಡ್ದು ಬಿಡುತ್ತೆ ಮುಖಕ್ಕೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈಗ ನಾವು ನೆಕ್ಸ್ಟ್ ಏನ್ ಸ್ಟೆಪ್ ಅನ್ನ ಫಾಲೋ ಮಾಡ್ತೀವಿ ಅದೇ ರೀತಿ ಮಾಡಿ. ಯಾಕಂದ್ರೆ ನಿಜವಾಗ್ಲೂ ಬಟಾಣಿ ಅನ್ನೋದು ತುಂಬಾ ಕೈಗೆಲ್ಲ ಆರುತ್ತೆ. ಅದು ಎಣ್ಣೆಗೆ ಹಾಕಿದ ತಕ್ಷಣ ಅದು ಪಟ ಅಂತ ಬಂದ್ಬಿಡುತ್ತೆ. ಆದ್ರಿಂದ ನೋಡ್ಬೋದು, ಒಂದ್ ಸ್ವಲ್ಪ ಬಟಾಣಿನ ತಗೊಂಡಿದೀವಿ. ಈಗ ಜೊತೆಗೆ ಒಂದು ತಟ್ಟೆನೂ ಕೂಡ ತಗೊಂಡಿದೀವಿ. ಈಗ ಬಟಾಣಿನ ಹಾಕಿದ ತಕ್ಷಣ ಈಗ ನೋಡಿ ಬಟಾಣಿನ ಹಾಕ್ತಾ ಇದೀವಿ. ಹಾಕಿದ ತಕ್ಷಣ ತಟ್ಟೆನ ಮುಚ್ಚಿಬಿಡ್ಬೇಕು. ಈಗ ನೋಡ್ಬೋದು, ತಟ್ಟೆ ಮುಚ್ಚಿ ಈಗ ಈ ರೀತಿ ಒಂದು ಗುಂಟ್ಕಲ್ಲನ್ನ ಬಳಸಿದೀವಿ. ಈಗ 1 ನಿಮಿಷಕ್ಕೆ ನೋಡ್ತಿರ್ಬೋದು, ಈಗ ಸೌಂಡ್ ಕೇಳಿಸುತ್ತೆ. ಒಳಗೆ ಪಟ ಅಂತ ಸೌಂಡ್ ಬರುತ್ತೆ. ಈಗ ನಿಮ್ಗೆ ನೀವೇನಾದ್ರೂ ಈ ರೀತಿ ತಟ್ಟೆನ ಮುಚ್ಚಿಲ್ಲ ಅಂದ್ರೆ ನಿಜವಾಗ್ಲೂ ಆರುತ್ತೆ. ಆದ್ರಿಂದ ಈಗ ನೋಡ್ಬೋದು, ಈಗ ಹಾಕಿದೀವಿ. ಒಳಗೆ ಕೂಡ ಟಪ್ ಅಂತ ಸೌಂಡ್ ಬರ್ತಾ ಇದೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಸೌಂಡ್ ಕೇಳಿಸ್ತಾ ಇದೆ ಅನ್ಕೋತೀನಿ. ಒಳಗೆ ಕೂಡ ಪಟ್ ಅಂತ ಅಲ್ಲಲ್ಲೇ ಸಿಡಿತಾ ಇದೆ ಬಟಾಣಿ. ನೀವೇನಾದ್ರೂ ಈ ರೀತಿ ತಟ್ಟೆ ಮುಚ್ಚಿ ಭಾರವಾದ್ದೇನು ಇಟ್ಟಿಲ್ಲ ಅಂದ್ರೆ, ಇನ್ ಕೇಸ್ ನೀವು ಬರೀ ತಟ್ಟೆನೆ ಮುಚ್ಚಿದ್ರು ಕೂಡ ಅದು ತುಂಬಾ ತಟ್ಟೆ ಮೇಲಕ್ಕೆ ತಕ್ಕೊಬಿಡುತ್ತೆ. ಆಗ ಕೈಗೆಲ್ಲ ಆರುವಂತ ಚಾನ್ಸಸ್ ಇರುತ್ತೆ. ಆದ್ರಿಂದ ನೋಡ್ಬೋದು, ಈಗ ನಾವು ಒಂದು ಭಾರತ್ ಕಲ್ಲನ್ನು ಗುಂಟ್ಕಲ್ಲನ್ನು ಇಟ್ಟಿದ್ದೀವಿ. ಈ ರೀತಿ ಮಾಡಿ 1-2 ನಿಮಿಷ ಬಿಡಿ, ಸೌಂಡ್ ಎಲ್ಲವೂ ಕೂಡ ಕಮ್ಮಿ ಆಗುತ್ತೆ, ಆನಂತರ ಆರೋದಿಲ್ಲ. ಈಗ ಇದು ನೋಡ್ತಾ ಇರ್ಬೋದು, ಸೌಂಡ್ ಒಳಗೆ ಪಟ್ ಅಂತ ಸೌಂಡ್ ಬರ್ತಿದೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ 1-2 ನಿಮಿಷ ಆದ ನಂತರ ಈ ರೀತಿ ಆಗಿದೆ. ನೋಡ್ಬೋದು, ಇಷ್ಟ ಆದ್ರೆ ಸಾಕು. ನೀವು ನೋಡ್ತಾ ಇರ್ಬೋದು,
ಬಟಾಣಿ ಸಿಡಿಯುತ್ತೆ, ಹುಷಾರಾಗಿ ಇದ್ ಮಾಡ್ಕೊಳ್ಳಿ. ಈಗ ಇದನ್ನ ಎತ್ತಿಟ್ಕೊಳ್ಳೋಣ. ಇದಕ್ಕೆ ಉಪ್ಪು ಮತ್ತೆ ಖಾರ ಸೇರಿಸಿದ್ರೆ ಪರ್ಫೆಕ್ಟ್ ಆಗಿದೆ ನೋಡಿ. ಇಲ್ಲೂ ಕೂಡ ಆರ್ತು. ಈಗ ತುಂಬಾ ಅಂದ್ರೆ ತುಂಬಾ ಕಷ್ಟ ಇದೆ, ಒಂದ್ ಸ್ವಲ್ಪ ನೋಡ್ಕೊಂಡ್ ಮಾಡಿ. ಯಾಕಂದ್ರೆ ನೀವು ತಟ್ಟೆ ತೆಗೆದ್ರೆ ಅದು ಖಂಡಿತವಾಗ್ಲೂ ಕೈಗೆಲ್ಲ ಆರ್ಬಿಡುತ್ತೆ. ಆದ್ರಿಂದ ನಾವು ಕೂಡ ಇದ್ ಮಾಡ್ಬೇಕಾದ್ರೆ ಕೈಗೆಲ್ಲ ಆರಿದೆ. ನೀವು ಹುಷಾರಾಗಿ ಮಾಡಿ. ಒಟ್ಟಿನಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನೀಟಾಗಿ ತಟ್ಟೆ ಮುಚ್ಚಿ ಫ್ರೈ ಮಾಡ್ಕೊಂಡಿದೀವಿ. ಇಷ್ಟು ಫ್ರೈ ಆದ್ರೆ ಸಾಕು. ನೀವು ತುಂಬಾ ಹುಷಾರಾಗಿ ಮಾಡ್ಕೋಬೇಕು, ಯಾಕಂದ್ರೆ ಬಟಾಣಿ ತುಂಬಾ ಆರುತ್ತೆ. ನೋಡ್ಬೋದು ರೆಡಿಯಾಗಿದೆ. ಈಗ ಇದೇ ರೀತಿ ಎಲ್ಲವನ್ನು ಕೂಡ ಫ್ರೈ ಮಾಡ್ಕೋತೀವಿ ನೋಡಿ. ಫ್ರೈ ಮಾಡ್ಕೊಂಡಿದೀವಿ. ಇಷ್ಟು ಫ್ರೈ ಆದ್ರೆ ಸಾಕಾಗುತ್ತೆ. ನೀಟಾಗಿ ಫ್ರೈ ಆಗಿದೆ ಅಂತ ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಈಗ ಎಲ್ಲವನ್ನು ಕೂಡ ಫ್ರೈ ಮಾಡ್ಕೊಂಡಿದ್ದೀವಿ. ಈಗ ಇನ್ನು ಒಂದು ಟಿಶ್ಯೂ ಪೇಪರನ್ನು ತಗೊಂಡು ಟಿಶ್ಯೂ ಪೇಪರ್ಗೆ ಈಗ ಇದೊಂದು ಬಟಾಣಿನ ಹಾಕೋತಾ ಇದ್ದೀವಿ. ಈ ಟಿಶ್ಯೂ ಪೇಪರ್ಗೆ ಹಾಕಿ ನೀಟಾಗಿ ಒರೆಸ್ಕೋಬೇಕಾಗುತ್ತೆ. ಎಣ್ಣೆ ಒಂದು ಸ್ವಲ್ಪ ಇರುತ್ತೆ, ಅಷ್ಟೊಂದೇನು ಎಣ್ಣೆ ಕುಡ್ದಿರಲ್ಲ. ಒಂದು ಸ್ವಲ್ಪ ಆದರೂ ಒಂದು ಸತಿ ಎಣ್ಣೆ ಇರೋದೆಲ್ಲ ಬಂದ್ಬಿಡ್ಲಿ ಅಂತ ನೀಟಾಗಿ ಟಿಶ್ಯೂ ಪೇಪರಲ್ಲಿ ಒರೆಸ್ಕೋತಾ ಇದ್ದೀವಿ. ಒರೆಸಾದ ನಂತರ ಇದಕ್ಕೆ ಉಪ್ಪು ಖಾರ ಎಲ್ಲವನ್ನು ಕೂಡ ಸೇರಿಸೋಣ ನೋಡಿ ಫ್ರೆಂಡ್ಸ್. ಈಗ ಒಂದು ಸರ್ವಿಂಗ್ ಬೌಲ್ಗೆ ಸರ್ವನ್ನ ಮಾಡ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಅಷ್ಟೇ ಮನೆಯಲ್ಲಿ ಟ್ರೈ ಮಾಡಬೇಕು. ಈಗ ಇದು ಹೇಗಿದೆ ಅಂತ ನಾನೇ ತಿಂದು ಟೇಸ್ಟ್ ಮಾಡಿ ಹೇಳ್ತೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನನ್ನ ಮುಂದೆ ಇದೆ ಈಗಾಗಲೇ ಬಟಾಣಿ. ತುಂಬಾ ಚೆನ್ನಾಗಿ ಬಂದಿದೆ. ಈಗ ಇದನ್ನ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗೆ ಬಂದಿದೆ ಅಂತ. ತುಂಬಾ ಕ್ರಿಸ್ಪಿಯಾಗಿ ಗರ್ಮ ಅನ್ನೋ ರೀತಿ ಬಂದಿದೆ. ಸೇಮ್ ನೀವು ಈಚೆ ಕಡೆ ಬೇಕರಿಯಲ್ಲಿ ತಿಂತಿರಲ್ಲ ಅದೇ ಟೇಸ್ಟ್ ಅಲ್ಲಿ ಇದೆ. ತುಂಬಾ ಚೆನ್ನಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಯಾರಿನ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಇನ್ನೊಂದು ಹೊಸದಾದ ವಿಡಿಯೋದ ಜೊತೆ ಫ್ರೆಂಡ್ಸ್.